ಇಡೀ ಭಾರತೀಯ ಸಿನಿಮಾ ರಂಗ ವೇಟ್ ಮಾಡ್ತಿದ್ದಂಥ ದಿನ ನಿನ್ನೆ ಅಷ್ಟೇ ಆಯಿತು. ಯಾಕಂದರೆ ಟಾಕ್ಸಿಕ್ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ಹೇಗಿರುತ್ತೆ ಅಂತ ಎಲ್ಲ ಕುತೂಹಲದಿಂದ ಕಾಯ್ತಾ ಇದ್ರು. ಅದಕ್ಕೆಲ್ಲ ಉತ್ತರ ನಿನ್ನೆ ಸಿಕ್ಕಿದೆ. ಸೊ ಇನ್ನು ಈ ಸಿನಿಮಾದ ಬಗ್ಗೆ ಮಾತನಾಡೋದಾದರೆ, ಈ ಸಿನಿಮಾದ ಯಾವುದೇ ಒಂದು ಫೋಟೋ ಅಥವಾ ಪೋಸ್ಟರ್ ಬರಬೇಕಾದ್ರೆ ಇವರು ಭಾಳ ಮುಖ್ಯವಾಗಿರ್ತಾರೆ. ಈಗ ಆಲ್ರೆಡಿ ಅವರ ನೇಮ್ ನಿಮ್ಗೆ ಗೊತ್ತಿರುತ್ತೆ, ಸಾಕಷ್ಟು ಸಿನಿಮಾಗಳಿಂದ ಜನಪ್ರಿಯರಾಗಿರುವಂಥ ಸದಭಿರುಚಿ ನಿರ್ದೇಶಕ. ಸೊ ಈಗ ಟಾಕ್ಸಿಕ್ ಟೀಮ್ನ ಸದಸ್ಯರಾಗಿ ನಮ್ಮ ಜೊತೆ ನಿಂತಿದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ರಿ? ಎಸ್, ಇಲ್ಲಿ ತನಕ ಯಶ್ ಅವರ ಯಾವುದೇ ಸಿನಿಮಾ ಬರ್ತಾ ಇದೆ ಅಂತಂದರೆ ಅದಕ್ಕೆ ಇದ್ದಂಥ ನಿರೀಕ್ಷೆ, ಕುತೂಹಲ ಈಗ ದುಪ್ಪಟ್ಟಾಗಿದೆ ಇನ್ನು. ಯಾಕಂದರೆ ಇಲ್ಲಿ ತನಕ ಇಂಡಿಯನ್ ಸಿನಿಮಾ ವೇಟ್ ಮಾಡ್ತೈತೆ, ಈಗ ಇಂಟರ್ನ್ಯಾಷನಲ್ ಸಿನಿಮಾ ಇಂಡಸ್ಟ್ರಿ ವೇಟ್ ಮಾಡ್ತಿರೋಂಥ ಸಂದರ್ಭ. ಟಾಕ್ಸಿಕ್ ಸಿನಿಮಾದ ಫಸ್ಟ್ ಗ್ಲಿಮ್ಸ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯಿತು? ತುಂಬಾ ಖುಷಿ ಆಯಿತು. ಅಂದರೆ ಅದರದ್ದು ಪ್ರೋಸೆಸ್ಸಲ್ಲಿ ಅದು ಶೂಟ್ ಆಗ್ತಾ ಇರುವಾಗ ನೋಡಿದಾಗಲೇ ಒಂದು ಖುಷಿ ಆಗ್ತಾ ಇತ್ತು. ಅದನ್ನ ಜನಕ್ಕೆ ಪ್ರೆಸೆಂಟ್ ಮಾಡಿ ಜನ ನೋಡಿದ್ಮೇಲೆ, ಜನದ ಖುಷಿನ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಖುಷಿ ಆಯಿತು. ತುಂಬ ವರ್ಷದ ಗೆಳೆತನ ನಿಮ್ಮ ನಡುವಿಂದು, ಅಂದರೆ ಯಶ್ ಅವ್ರದ್ದು ಮತ್ತು ನಿಮ್ಮ ನಡುವಿನ ಬಾಂಧವ್ಯ ತುಂಬ ವರ್ಷದಿಂದ ಗೊತ್ತು. ಯಾಕಂದರೆ ಅವ್ರದ್ದು ಏನೇ ಮನೇಲಿ ಯಾವುದೇ ಕಾರ್ಯಕ್ರಮ, ಶುಭ ಕಾರ್ಯ ಆದರೂ ನೀವು ಜೊತೆಗಿರ್ತೀರ. ಸೊ ಸಿನಿಮಾ ಸಂಬಂಧಪಟ್ಟಂಗೂ ಜೊತೆಗಿರ್ತೀರ. ಸೊ ಟಾಕ್ಸಿಕ್ ಸಿನಿಮಾದ ಒಂದು ಫೈನಲ್ ಔಟ್ಪುಟ್ಗಳಿಗೆ ಅಥವಾ ಪೋಸ್ಟ್ಗಳಿಗೆ, ಫೋಟೋಗಳಿಗೆ ನೀವೇ ಬೇಕು ಅಂತ ಕರೆಯೋಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಅಂತ? ಅಂದರೆ ಅವರು ನಾನೇ ಬೇಕು ಅಂತ ಕರೆಯೋದಕ್ಕಿಂತ ಅದು ಕೆಲಸ ಅಷ್ಟೇ. ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಥರದ್ದು ಇದ್ರವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕನ್ನಡದಿಂದ ನನಗೊಂದು ಅವಕಾಶ ಸಿಕ್ಕಿರೋದು ಭಾಳ ಖುಷಿ ವಿಷಯ. ಯಾಕೆ ಅಂದರೆ ಒಬ್ಬ ಫೈಟ್ ಮಾಸ್ಟ್ರು ಹಾಲಿವುಡಿಂದ ಇದ್ದಾರೆ, ಸಿನಿಮಾಟೋಗ್ರಾಫರು ಎಲ್ಲ ಬೇರೆ ಬೇರೆ ಕಡೆಯಿಂದ ಇದ್ದಾರೆ, ಡೈರೆಕ್ಟ್ರು ಬೇರೆ ಕಡೆಯಿಂದ. ಸೊ ಇಲ್ಲಿರೋ ಕೆಲಸಗಾರರಲ್ಲಿ ಅವ್ರ ಜೊತೆ ತುಂಬ ವರ್ಷದಿಂದ ಕೆಲಸ ಮಾಡಿರುವಂಥ ಸಾನಿಯಾ ಅವರು ಡಿಸೈನರು, ಅವರು, ನಾನು, ಒಂದು 2-3 ಜನ ಮಾತ್ರ ಇಲ್ಲಿಯವರು. ಸೊ ತುಂಬ ವರ್ಷದ ಜರ್ನಿನಲ್ಲಿ ಇದ್ದೀವಿ. ಸೊ ನಮ್ಮನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದು ಅವ್ರ ಗುಣ. ಅದು ಅಂದರೆ ಇವತ್ತಿಂದ ಅಂತಲ್ಲ, ಅವ್ರ ಸ್ನೇಹಿತರನ್ನ ನೀವು ಯಾರನ್ನ ಗಮನಿಸಿದ್ರು, ಅವ್ರ ಸ್ಕೂಲ್ ಡೇಸಿಂದ ಇದ್ದವರೆಲ್ಲ ಅವ್ರ ಫ್ರೆಂಡ್ಸು, ಅವ್ರ ಮ್ಯಾನೇಜರು, ಆ ಥರ. ಸೊ ಅದು ಅವ್ರ ಗುಣ. ಸೊ ಆದ್ದರಿಂದ ಅದೊಂದು ಒಳ್ಳೆ ಅವಕಾಶ ನನಗೂ ಕಲಿಯೋಕ್ಕೆ. ಅಂದರೆ ಆ್ಯಸ್ ಎ ಮೂವಿ ಮೇಕರ್ ಅಷ್ಟು ದೊಡ್ಡ ಸ್ಕೇಲ್ನ ಸಿನಿಮಾಗಳನ್ನು ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗಿ ನಾನೇನಾದರೂ ಕಲಿಯೋಕ್ಕಂತ ಹೋದ್ರೂ ನಾನು ಕಲಿಯೋಕ್ಕಾಗಲ್ಲ ಅನಿಸುತ್ತೆ. ಸೊ ಈ ಮೇಕಿಂಗು ಅಂದರೆ ಈಗ ನಮಗೊಂದು ಅವಕಾಶ ಸಿಕ್ಕಿದಾಗ ಅದ್ರ ಜೊತೆಗೆ ಅಲ್ಲಿ ಪಕ್ಕದಲ್ಲಿ ನಡೀತಾ ಇರೋ ಪ್ರೋಸೆಸ್ನೆಲ್ಲ ಒಂದು ಕಲಿಯೋಕ್ಕಿರುತ್ತಲ್ಲ. ಅದು ಹಿಂಗೆ ಮಾಡ್ತಾರೆ, ಓಕೆ ಇದು ಯಾಕೆ ಹಿಂಗೆ ಮಾಡ್ತಾರೆ. ಸೊ ಅದು ಹ್ಯಾಂಡ್ಲಿಂಗ್ ಭಾಳ ಮಜಾ ಇರುತ್ತೆ. ತುಂಬ ದೊಡ್ಡ ಜವಾಬ್ದಾರಿ. ಯಾಕಂದರೆ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ಆಗಲಿ ಅಥವಾ ಒಂದು ಫೋಟೋ ಹೊರಗಡೆ ಬರಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಿ ಎಲ್ಲ ಪಕ್ಕಾ ಮಾಡ್ಕೊಂಡು ಬಿಡುವಂಥ ಒಂದು ಟೀಮ್ ಅದು. ಆ ರೇಂಜ್ಗೆ ಇರುವಂಥ ಟೀಮ್ ಅದನ್ನು. ಸೊ ನಿಮಗೆ ಈ ಥರದೊಂದು ಥೀಮ್ ಪೋಸ್ಟ್ ಆಗಲಿ ಅಥವಾ ಪೋಸ್ಟ್ಗಳಿಗೆ ಒಂದಷ್ಟು ಫೋಟೋಸ್ ಆಗಲಿ ಅಂತಂದಾಗ ಆ ಸಂದರ್ಭದಲ್ಲಿ ಭಯ ಕಾಡ್ತಾ ಅಂತ? ಏನಿಲ್ಲ. ಅಂದರೆ ಇದಕ್ಕೆ ಧೈರ್ಯ ಇದ್ದಿದ್ದು ಅಣ್ಣ. ಅಂದರೆ ಯಶಣ್ಣನ ಜೊತೆ ಯಶಣ್ಣ ಬಿಫೋರ್ ಶೂಟ್ಗಿಂತ ಮುಂಚೆ ಕೂಡ ಒಂದ್ಸಲ ಮಾತಾಡಿ ಈ ಥರದ್ದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಒಂದು ಕ್ವಶನ್ ಮಾಡಿದರು. ಸೊ ಅದಕ್ಕೆ ವಾಪಸ್ ನನ್ನ ಕಡೆಯಿಂದ ಹಿಂಗಿದ್ರೆ ಹೆಂಗೆ ಆಗ್ಬೋದು ಅನ್ನೋದನ್ನು ಒಂದು ಸಣ್ಣ ಡಿಸ್ಕಷನ್ ಆಗಿತ್ತು. ಬಟ್ ಏನಂದರೆ ಈ ಶೂಟ್ ಟೈಮಲ್ಲಿ ಏನಂದರೆ ನಮಗೆ ಬೇಕಾಗಿರೋ ಸ್ಟಿಲ್ ಬೇಕು, ಆ ಥರದೊಂದು ಏನೋ ಸ್ಟಿಲ್ ಬೇಕು. ಬಟ್ ಇದೇನಾಗುತ್ತೆ ಅಂದರೆ ಶೂಟಿಂಗ್ ನಡೀತಾ ಇರುವಾಗ ಸ್ಟಿಲ್ಗೆ ಟೈಮ್ ಕೊಡೋಕ್ಕಾಗಲ್ಲ ಯಾರಿಗೂ. ಇದೇನಾಯಿತು ಅಂದರೆ ಅಣ್ಣ ಅಂತ ಹೇಳಿದ್ರೆ ಬೇರೆಯವ್ರಿಗೆಲ್ಲ ಬಾಯಿ ಮುಚ್ಚಿಸಿ ನನಗೊಂದು ಸ್ಟಿಲ್ಗೆ ಒಂದು 5 ನಿಮಿಷ ಟೈಮ್ ಸಿಗೋಕ್ಕೆ ಏನು ಬೇಕೋ ಅದು ಸಿಗ್ತಾಯಿತ್ತು. ಸೊ ಅದೇನಾಗುತ್ತೆ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಏನು ಮಾಡ್ತೀವಿ, ಎಲ್ಲ ಆದಮೇಲೆ ಏನೋ ಸ್ಕ್ರೀನ್ ಗ್ರ್ಯಾಬ್ ಎತ್ಕೊಳ್ಳೋದು, ಇನ್ನೊಂದು ಎತ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ಅದು ಎಷ್ಟಂದ್ರೂ ಅದು ವರ್ಕ್ ಅಲ್ಲ. ಸೊ ಒಂದು ಸ್ಟಿಲ್ಲೇ ಬೇಕು ಅನ್ನೋದು ಇದ್ದೇ ಇರುತ್ತಲ್ಲ, ಆ ನೆಸೆಸಿಟಿ ಇರುತ್ತಲ್ಲ. ಸೊ ಅದು ಅವ್ರಿಗೆ ಗೊತ್ತು. ಸೊ ಆ ಕಾರಣಕ್ಕೆ ಅದು ಅಚೀವ್ ಆಗಿದೆ. ಸೊ ಈ ಸ್ಟಿಲ್ ಅಷ್ಟೇ, ಇವಾಗ ಏನು ಬಂತು ಅಲ್ಲ ಅದು ಅಷ್ಟೇ. ನಾನು 2 ನಿಮಿಷ ಅಂತ ಹೇಳಿ ನಿಲ್ಲಿಸ್ಕೊಂಡು ತೆಗೆದುಕೊಂಡಿದ್ದು. ಅದು ತುಂಬ ಅನುಕೂಲ ಆಯ್ತು ಅಷ್ಟೇ. ಆ ಥರ ಎಷ್ಟೋ ಸ್ಟಿಲ್ಸ್ಗಳು ಇಷ್ಟರೊಳಗಡೆ ಮಾಡಿರೋ ಶೆಡ್ಯೂಲಲ್ಲೇ ಆ ಥರದ್ದು ಎಷ್ಟೋ ಸಲ ನಾನು ಪಾಪ ಅವ್ರಿಗೆ ಸ್ಟಾಪ್ ಮಾಡಿ ರಿಕ್ವೆಸ್ಟ್ ಮಾಡಿ ಆ ಥರ ಮಾಡಿರೋದಿದೆ. ಒಂದು ಜಾಬ್ ಅಲ್ಲ, ಅದೊಂದು ಕೆಲಸ. ನಮ್ಮ ಕೆಲಸ ಮಾಡೋಕ್ಕೆ ನಮಗೆ ಜಾಗ ನಾವೇ ಹುಡ್ಕೊಬೇಕು. ಸೊ ಮತ್ತೆ ಇಂಥ ಜಾಗದಲ್ಲಿ ಕೇಳಿ ಪಡೆಯೋದ್ರಲ್ಲಿ ಸಮಸ್ಯೆ ಇಲ್ಲ. ಅದು ಮರುಕ್ಷಣಕ್ಕೆ ಅದು ಮತ್ತೆ ಸಿಗಲ್ವಲ್ಲ. ಸೊ ಅದಕ್ಕೆ ಕೇಳಿ ಪಡೆದಿರೋದು.